ಆದರೆ ಈ ಸರಿ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ 55ನೇವನಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ 50ನೇವನಿಗೆ ಆಮೇಲೆ 1ನೇವನಿಗೆ ಈ ರೀತಿ ಕಂಪ್ಲೀಟಾಗಿ ಇನ್ಫಾರ್ಮಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಫ್ ಆಲ್ ಟಿಕೆಟ್ಸ್ ಮಾಡಿರ್ತಕ್ಕಂಥದ್ದು. ಮತ್ತು ಸಮಸ್ಯೆ ಏನು ಅಂತಂದರೆ ಪದೇ ಪದೇ ಕ್ವಶನ್ ಪೇಪರ್ ಲಾಸ್ಟ್ ಟೈಮ್ ಕೂಡ ಸಮಸ್ಯೆ ಆಯಿತು. ಕರೆಕ್ಟ್ ಆಗಿ ಅದನ್ನ ಟ್ರಾನ್ಸ್ಲೇಷನ್ ಅಲ್ಲಿ ಸಮಸ್ಯೆ ಆಯ್ತು, ಕರೆಕ್ಟ್ ಆಗಿ ಕ್ವಶನ್ಗಳು ಫ್ರೇಮ್ ಆಗಿರಲಿಲ್ಲ. ವಿದ್ಯಾರ್ಥಿಗಳ ಪರಿಸ್ಥಿತಿ ಎಂತ ದಯನೀಯ ಪರಿಸ್ಥಿತಿ ಅಂದ್ರೆ, ಒಂದು ಸಿಕ್ಕಾಪಟ್ಟೆ ಓದು ಪರೀಕ್ಷೆ ಬರೆಯೋದಲ್ಲದೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಕ್ಕಾಪಟ್ಟೆ ಎಡವಟ್ಟುಗಳನ್ನ ಮಾಡಿ ಮತ್ತು ಆ ಎಡವಟ್ಟುಗಳನ್ನ ಹಿಡ್ಕೊಂಡು ಕೋರ್ಟ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂದ್ರೆ ಪರೀಕ್ಷೆ ಬರೆಯೋದು ಬಿಟ್ಟು ಬರೀ ಇವರು ನ್ಯಾಯಾಲಯಗಳಿಗೆ ಇನ್ನೊಂದು ಮತ್ತೊಂದು ಕಡೆ ಓಡಾಡ್ಕೊಂಡು ಇಡೀ ಜೀವನ ಕಳಿಬೇಕು ವಿದ್ಯಾರ್ಥಿಗಳು. ಕೋರ್ಟ್ಗಳಿಗೆ ಉತ್ಕರ್ಷ್ ಕೇಳಿಸ್ಕೊಳ್ಳಿ. ಸ್ವತಃ ಸಿದ್ದರಾಮಯ್ಯ ಅವರು ಹೌದೌದೌದು ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಲೋಪ ಆಗಿದೆ ನೋಡಿ. ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸಾಕ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗಿ ಅನರ್ಥ ಅಪಾರ್ಥ ಎಲ್ಲ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವ್ರು ಒಪ್ಕೋತಾರೆ, ವಿಜೇಂದ್ರ ಅವರು ಒಪ್ಕೋತಾರೆ, ಅಶೋಕ್ ಅವರು ಒಪ್ಕೋತಾರೆ. ಆದ್ರೂ ಅವ್ರ ಪರವಾಗಿ ಯಾರು ನಿಂತು ಸರ್ಕಾರದ ಮಟ್ಟದಲ್ಲಿ ಏನೂ ಬದಲಾವಣೆ ಹೋಗಿ ನಿಮ್ ಕರ್ಮ ನೀವು ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತಾರೆ. ಜಸ್ಟ್ ಬೈಯಿಂಗ್ ಟೈಮ್ ಅಷ್ಟೇ ಎಲ್ಲರೂ. ಅಲ್ಲ ಅದನ್ನ ಜಾರ್ಕೊಳ್ತಕ್ಕಂತ ಬೇಡ ಮೇಡಮ್, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಆದ್ರೆ ಅದನ್ನ ಮಾನಿಟರ್ ಮಾಡೋದು ಕಾಂಗ್ರೆಸ್ ಗವರ್ನಮೆಂಟ್. ಅದನ್ನ ಜಾರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಪ್ಪಾಗಿದೆ. ನಿಮ್ ಮೆಂಬರ್ಗಳು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಅಲ್ಲ ಒಂದ್ ನಿಮಿಷ ಸರ್, ಲೆಟ್ ಮಿ ಫಿನಿಶ್. ಈಗ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಆದ್ರೂ ಮಾನಿಟರ್ ಮಾಡೋದು ಬಹಳ ಸ್ಪಷ್ಟ ಕರ್ನಾಟಕ ಸರ್ಕಾರ. ನೇಮಕಾತಿ ಮಾಡತಕ್ಕಂಥದ್ದು ರಾಜ್ಯಪಾಲರಾದ್ರು ಮೇಡಮ್, ಇಟ್ ವಿಲ್ ಬಿ ಮಾನಿಟರ್ಡ್ ಬೈ ದ ಸ್ಟೇಟ್ ಗವರ್ನಮೆಂಟ್ ಆಫ್ ಕರ್ನಾಟಕ. ಕಾಂಗ್ರೆಸ್ ಅವರದೇ ಇದೆಯಲ್ವಾ? ಪದೇ ಪದೇ ಆ ವಿದ್ಯಾರ್ಥಿ ನಿಮ್ಗೆ ಭಯನೇ ಇಲ್ಲ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಒಂದ್ ನಿಮಿಷ ಸೂರ್ಯ ಮುಕುಂದರಾಜ್, ಸ್ಕ್ರೂಟನಿಯಲ್ಲಿದ್ದೀರಿ ನೀವು. ನೀವು ಮಾಡುವಂತ ಪ್ರತಿಯೊಂದು ವಿಚಾರಗಳನ್ನು ಕೂಡ ಜನ ತುಂಬಾ ಗಂಭೀರವಾಗಿ ಸ್ವೀಕರಿಸ್ತಾ ಇದ್ದಾರೆ. ಮೈಯೆಲ್ಲ ಕಣ್ಣಾಗಿ ಆಡಳಿತ ನಡೆಸಬೇಕಾಗುತ್ತೆ. ಅಂತದ್ರಲ್ಲಿ ಇಷ್ಟು ದೊಡ್ಡ ಲೂಪ್ ಹೋಲ್ ಅನ್ನು ತಂದಿಟ್ಟು ಮತ್ತೆ ನೀವು ವಿರೋಧ ಪಕ್ಷಗಳಿಗೆ ಮತ್ತು ಯುವಕರಿಗೆ ವಿಲನ್ ತರ ತಾವು ನಡ್ಕೊಳ್ತಾರೆ. ಇನ್ನು ಬಹಳ ಟೈಮ್. ರಾಜಗೌಡ್ರು ಇಲ್ಲ ರಾಧಾ, ಇಲ್ಲಿ ನಾವು ವಿದ್ಯಾರ್ಥಿಗಳನ್ನ ವಿಚಾರವಾಗಿ ಇಟ್ಕೊಂಡು ನೋಡ್ಬೇಕಾಗ್ತದೆ. ಈಗ ಯಾವುದೇ ರಾಜಕೀಯ ಪಕ್ಷ ಆಗಲಿ, ಈಗ 98ರಲ್ಲೂ ಸ್ಕ್ಯಾಮು, 99ರಲ್ಲಿ ಸ್ಕ್ಯಾಮು, 2004ರಲ್ಲಿ ಸ್ಕ್ಯಾಮು, 2013ರಲ್ಲಿ ಡಾಕ್ಟರ್ ಮೈತ್ರಿ ಅನ್ನೋ ಒಂದು ಹೆಣ್ಮಗಳು ಕೋರ್ಟ್ಗೆ ಕೂಡ ಹೋಗ್ತಾಳೆ. ಇಷ್ಟೆಲ್ಲ ಆದರೂ ಈ ಸ್ಕ್ಯಾಮ್ಗಳ ಮೇಲೆ ಮುಂದುವರಿತಾನೆ ಇದೆ. ಈಗ ನೀವೊಂದು ಮಾತು ಹೇಳಿದ್ರಿ, ನಮ್ಮ ನ್ಯೂಸ್ ಚಾನಲ್ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ ಮೇಲೆ ಎಲ್ಲರ ಬುಡಕ್ಕೂ ಬೆಂಕಿ ಹತ್ತುತ್ತ ಅವಾಗ 2011ರಲ್ಲಿ. ಖಂಡಿತವಾಗ್ಲು. ತದನಂತರ ಅಲ್ಲಿಂದ ಆಚೆಗೆ ಅವಾಗೂ ನಾನು ಮಾಧ್ಯಮದಲ್ಲೇ ಇದ್ದಂತವನು, ನಾನು ನೀವು ಚೆನ್ನಾಗಿ ಅದನ್ನ ಬಲ್ಲೆವು. ಆದ್ರೆ ಇಷ್ಟೆಲ್ಲ ಹಗರಣಗಳಾಗ್ತಾ ಇದೆ. ನೀವೊಂದು ಮಾತು ಹೇಳಿದ್ರಿ, ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಒಂದು ಗಟ್ಟಿ ನಿರ್ಧಾರ ತಗೊಂಡ್ರು, ಹಿಟ್ ಅಂಡ್ ರನ್ ಆಯಿತು ಅಂತ. ಈಗ ಇವರಿಬ್ಬರು ಜೊತೆನೂ ನಾವು ಸೇರಿ ಸರ್ಕಾರ ಮಾಡಿದ್ದೀವಿ, ಇಲ್ಲ ಅಂತ ನಾನು ಅದನ್ನು ಹೇಳಲ್ಲ. ಯಾಕೆಂದರೆ ಈಗ ನಮಗೆ ಬಂದಂಥ ಸಂಖ್ಯೆ ಇಟ್ಕೊಂಡಂಥ ಸಂದರ್ಭದಲ್ಲಿ 40-45 ಬಂದ ಸಂದರ್ಭದಲ್ಲಿ ಮತ್ತೆ ರೀಎಲೆಕ್ಷನ್ಗೆ ಹೋಗಬೇಕಾಗಿತ್ತು, ಜನಗಳ ತೆರಿಗೆ ಹಣ ಹಾಳಾಗತ್ತೆ ಅನ್ನೋದು ಒಂದು ಕಡೆ ಯೋಚನೆ. ಕುಮಾರಸ್ವಾಮಿಯವರು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಸಾಕಷ್ಟು ರಾಜಕೀಯ ಒತ್ತಡಗಳು ಬಂದಿರೋದು ಮಾಧ್ಯಮಗಳಲ್ಲೇ ಬಿತ್ತರ ಆಗಿದ್ದಾವೆ. ಕುಮಾರಸ್ವಾಮಿ ಅವ್ರಿಗೆ ಎಲ್ಲರೂ ಸಂಪೂರ್ಣ ಮೆಜಾರಿಟಿ ಸಿಕ್ಕಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಚಿಂತನೆ ಆಗ್ತಾ ಇತ್ತು, ಒಳ್ಳೆ ಬದಲಾವಣೆಗೆ ಒಂದು ಅವಕಾಶ ಆಗ್ತಾ ಇತ್ತು. ಸಂಪೂರ್ಣ ಮೆಜಾರಿಟಿ ಸಿಗದೇನೆ ಸಾಲ ಮನ್ನಾ ಮಾಡ್ಬಿಟ್ರು, ಮಾಡ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಖಂಡಿತವಾಗ್ಲೂ ಕೇಳಿ. ಸರ್ಕಾರ ಯಾಕೆ ಬಿತ್ತು ಅಂತಾನು ನಿಮ್ಗೆ ಗೊತ್ತು, ಸರ್ಕಾರ ಯಾಕೆ ಬಿತ್ತು ಅಂತಾನು ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಿಲ್ಲ. ಈಗ 2024ರಲ್ಲಿ 384 ಜನದ್ದು ಇವತ್ತು ಏನು ಎಕ್ಸಾಮ್ ಚರ್ಚೆ ಆಗ್ತಾ ಇದೆಯಲ್ಲ, 2024ರಲ್ಲಿ ಎಕ್ಸಾಮ್ ಕಾಲ್ ಮಾಡಿದ್ರು, ಹೌದಲ್ಲೇನ್ರಿ? 2024ರಲ್ಲಿ ಕಾಲ್ ಮಾಡಿದ್ರು. ಮಧ್ಯದಲ್ಲಿ ಒಂದು ಸ್ಕ್ಯಾಮ್ಗಳಾಯಿತು. ಸ್ಕ್ಯಾಮ್ಗಳಾದಾಗ ಎಲ್ಲ ದೊಡ್ಡ ಮಟ್ಟದ ಚರ್ಚೆಗಳಾಗಿ ಕೋರ್ಟ್ವರೆಗೂ ಹೋಗಿ ನಿಂತ್ಕೊಂತು. ಇವತ್ತು ತದನಂತರ ಮೇಲ್ ಬಂದರು, ಈಗ ಅವ್ರು ಬೇಡ ಬೇರೆಯವ್ರಿಗೆ ಕೊಡೋಣ ಅಂತೇಳಿ ಚರ್ಚೆನೂ ಆಯಿತು. ಮತ್ತು ಎಕ್ಸಾಮ್ ಮಾಡ್ತೀನಿ ಅಂದರು. ಏಕಾಏಕಿ ಬಂದರು ಸರ್ಕಾರದಲ್ಲಿ. ಇವ್ರು ಏಕಾಏಕಿ ಬಂದಿರೋರಿಗೆಲ್ಲ ಏನೇನು ಬೇಕೆಲ್ಲ ಕೊಟ್ಬಿಟ್ರು. ಈ ಪರಿಸ್ಥಿತಿ ಇದ್ದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ ವಿದ್ಯಾರ್ಥಿಗಳ ಪರವಾಗಿ. ಯಾಕೆಂದರೆ ನಾವು ಆ ದೆಸೆಯಿಂದ ಬಂದಂಥವ್ರೆ. ಈಗ ನಾವಿಲ್ಲೆಲ್ಲ ಏನು ನಿಂತಿದ್ದೀವೋ ಎಲ್ಲರೂ ಆ ಮಟ್ಟದಲ್ಲಿ ಆ ಹಾದಿನ ತುಳಿದು ಕಡೆಗೆ ರಾಜಕೀಯ, ಮಾಧ್ಯಮ, ವಕೀಲ ವೃತ್ತಿ, ಹಿಂಗೆ ಬೇರೆ ಬೇರೆ ವೃತ್ತಿಲಿ ಬಂದಂಥವ್ರು. ಇದನ್ನು ನಾವು ಒಪ್ಕೋಬೇಕಾದಂಥ ವಿಚಾರ. ಈ ಪರಿಸ್ಥಿತಿಲಿದ್ದಾಗ ಯಾವುದೇ ಸರ್ಕಾರ ಬರಲಿ, ಇಂಥ ಕೆಟ್ಟ ಪರಿಸ್ಥಿತಿಲಿ KPSC ನಡೀತಾ ಐತೆ ಅಂದಾಗ ನಮಗೆ ಮಾನ ಮರ್ಯಾದೆ ಇರಬೇಕು. ಯಾಕೆಂದರೆ ನಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ. ಯಾರೋ ಒಬ್ಬರು ಶ್ರೀಮಂತರ ಮನೆ ಮಕ್ಕಳಿಗೋಸ್ಕರ ನಾವು ಸ್ಕ್ಯಾಮ್ ಮಾಡ್ತಾ ಹೋದರೆ ಚೇಂಜ್ ಮಾಡಿ. ಈಗ KPSC ಸರಿ ಇಲ್ವಾ, ಕಿತ್ತು ಬಿಸಾಕಿ, ಬೇರೆ ಹೊಸ ಬೋರ್ಡ್ ಮಾಡಿ. 100 ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ಸಣ್ಣ ಸಣ್ಣ ಸಾಫ್ಟ್ವೇರ್ ಕಂಪ್ನಿಗಳು 108 ವಿಚಾರಗಳನ್ನ ಮಾಡಿ 108 ಇನ್ವೆಸ್ಟಿಗೇಷನ್ ಮಾಡಿ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ KPSCಲಿ ಯಾರನ್ನ ಕರ್ಕೊಂಬರ್ತೀರಿ, ಅವ್ನು 1:3 ಇದನ್ನ ಏಕಾಏಕಿ ರಾತ್ರಿ 1:5 ಮಾಡ್ತಾನೆ. 100 ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡ್ರನ್ನ ತಾಮಂದು KPSC ಅಧ್ಯಕ್ಷನ್ ಮಾಡ್ತೀರಿ.
ತದನಂತರ ಅಲ್ಲೆಲ್ಲ ಫುಲ್ಲು ಸ್ಕ್ಯಾಮ್ಗಳೇ ಆಗ್ತವೆ. ಇಷ್ಟೆಲ್ಲ ಆದ್ರೂ ಕೂಡ ನಾವು ಮೈ ಮರೆತು ಕೂಡ್ತಾರೆ. ನಾಳೆ ನೀವು ವಿದ್ಯಾರ್ಥಿಗಳಿಗೆ ಏನು ಕೊಡ್ತೀರಿ? ಮುಂದಿನ ಸಮಾಜಕ್ಕೆ ಒಳ್ಳೆ ಪೀಳಿಗೆಯಲ್ಲಿ ಬರ್ತದೆ. ಭ್ರಷ್ಟಾಚಾರ ಯಾವಾಗ ತಾಂಡವ ಆಡ್ತದೆ? ಭ್ರಷ್ಟಾಚಾರ ತಾಂಡವ ಕಾರಣ ಯಾರು? ರಾಜಕೀಯ ಪಕ್ಷಗಳು. ಆಯಿತು, ಸಂಪೂರ್ಣ ಮೆಜಾರಿಟಿ ಕೊಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ರೆ ನಿಜವಾಗ್ಲೂ ಏನೋ ಒಂದು ಬದಲಾವಣೆ. ಈಗ ಜನಗಳ ಮನಸ್ಸಿನಲ್ಲೂ ಅದೇ ಇದೆ, ಯುವಕರ ಮನಸ್ಸಿನಲ್ಲೂ ಇದೆ. ಒಂದು ಅವಕಾಶ ಕೊಟ್ಟಿದ್ರೆ ನಿಜವಾಗ್ಲೂ ಮಾಡ್ತಾ ಇದ್ದೋ. ಈಗ ರೈತರು ಸಾಲ ಮನ್ನಾ ಮಾಡಿದ್ಮೇಲೆ ನಮ್ಮ ಸರ್ಕಾರ ಯಾಕೆ ಬಿತ್ತು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇಂಥ ವಿಚಾರಗಳ ಕೈ ಇಟ್ಟಾಗ ವಿದ್ಯಾರ್ಥಿಗಳಲ್ಲೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋ ಒಂದು ಚಿಂತನೆ ಇದೆ. ನಿಜವಾಗ್ಲೂ ಇವತ್ತು ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ವಿಚಾರಗಳಲ್ಲಿ ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕು. ಮಾಧ್ಯಮಗಳು ಇವತ್ತು ಒಕ್ಕಲಿನಿಂದ ಬಂದಿದ್ದಾವೆ. ಖಂಡಿತವಾಗ್ಲೂ ಇವತ್ತು ನಾನು ಹೇಳೋದು ನೇರವಾಗಿ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇರೋದು, KPSC ಕಿತ್ತು ಬಿಸಾಕಿ, ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡಿಂದ ಎಕ್ಸಾಮ್ ಮಾಡಿಸಿ, ಪಾರದರ್ಶಕತೆ ಉಳಿಸ್ಕೊಳ್ಳಿ. ಯಾವುದೇ ಸರ್ಕಾರ ಬರಲಿ. ಯಾಕೆಂದರೆ ಇಲ್ಲಿ ಯಾರು ಜನಗಳನ್ನ ಬಿಟ್ಟಿಲ್ಲ, ಇವರೇ ವೋಟರ್ಸು. ಈ ವೋಟರ್ಸ್ಗಳಿಗೆ ಅನ್ಯಾಯ ಆಗ್ತಿದ್ದಾಗ ನೀವು ಇನ್ನೇನು ಸಮಾಜ ಕಟ್ತೀರಾ? ಒಳ್ಳೆ ಸಮಾಜ ಕಟ್ತೀವಿ, ಒಳ್ಳೆ ಸಮಾಜ ಕಟ್ತೀವಿ ಅಂತ ವೆದರ್ ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ನಾವು ಕೇಳೋದನ್ನೇ ಸಮಾಜ ಪರವಾಗಿ ಏನೋ ಒಂದು ಒಳ್ಳೆ ಮಾಡಿ ಎಡವಟ್ಟಾಗಿ ದೊಡ್ಡ ಭೂತ ಆಗಿ ಕಣ್ಮುಂತೆ ನಿಂತ್ಕೊಳ್ಳುತ್ತಾ ಆವಾಗ ಎಲ್ಲರೂ ಜಾಗೃತರಾಗ್ತಾರೆ. ಅಲ್ಲಿವರೆಗೆ ಹೇಗಾದ್ರೂ ನಡೀಲಿ ಬಿಡು. ಸರ್ಕಾರದ ವ್ಯವಸ್ಥೆ ಕೇಳಿ. ಇಂಜಿನಿಯರ್ಗಳು ಒಂದೇ ನಿಮಿಷ, ಒಂದು ಪಾಯಿಂಟ್ ಇದೆ. BBMPಲಿ ಬಂದಂಥ ಇಂಜಿನಿಯರ್ಗಳು ಅಲ್ಲೇ ಕೂತಿರ್ತಾರೆ. ಇನ್ಯಾವುದೋ ಇಲಾಖೆಯಲ್ಲಿ ಬಂದಂಥ ಇಂಜಿನಿಯರ್ಗಳು ಪ್ರಮೋಷನ್ ತಗೊಂಡು ಮುಂದೆ ಹೋಗ್ಬಿಟ್ಟಿರ್ತಾರೆ. ಹೆಂಗೆ ಆಗ್ತಾ ಇದ್ದಾವೆ ಅಂದರೆ, ಇಲ್ಲಿ ನೋಡಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ 60 ವರ್ಷ ಡಾಕ್ಟ್ರಿಗೆ ನೀವು ರಿಟೈರ್ಮೆಂಟ್ ಇಟ್ಟಿದ್ದೀರಿ. ಯಾರೋ ಒಬ್ಬ ಮಿನಿಸ್ಟ್ರು ಬಾಮ ಇದ್ದಾನೋ ಇನ್ನೊಬ್ಬನೋ ಅಲ್ಲಿ ಕೂತವನೆ ಅಂತೇಳಿ ಅವ್ನಿಗೆ 65 ವರ್ಷದವರೆಗೂ ಇಡೀ ವಿಭಾಗಕ್ಕೆ ಒಂದು 40 ಜನ ಕೊಟ್ಟಿದ್ದೀರಿ. ಅಂದರೆ ಈಗ ಇವ್ರಿಗೆಲ್ಲ 38 ರಾಜಗೌಡ್ರ ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ನೀವು ಹೇಳಿದ್ರಲ್ಲ, ಈಗ ರಿಟೈರ್ಡ್ ಆದ್ರೂ ಕೂಡ ಕೆಲವೊಂದು ಹಾಸ್ಪಿಟಲ್ಸ್ಗಳಲ್ಲಿ ಕೆಲವೊಂದು ತಜ್ಞರು ಯಾರಿದ್ದಾರೆ ಅವರ ಸೇವೆಯನ್ನ ಮುಂದುವರಿಸಿದ್ದಾರೆ. ಅವರೇನು ಹೋಗ್ಬಿಟ್ಟು ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಮಾಡ್ತಾರಾ? OPD ಅಲ್ಲಿ ಕುತ್ಕೊಂಡು ಏನೋ ನಿಮ್ಗೆ ಅವ್ರು ಏನೂ ಮಾಡಲ್ಲ, ವ್ಯವಹಾರ ನಡೆಸ್ತಾರೆ. ಈಗ ಪ್ರಮೋಷನ್ ಗೆ ಕಾಯ್ತಾ ಇರ್ತಾರಲ್ಲ ಡಾಕ್ಟರ್ಸ್, ಅವ್ರು ಇವ್ರು ಪ್ರಮೋಷನ್ ಕೊಡಲ್ಲ. ಅವ್ರಿಗೆ ಏನು ಪ್ರಮೋಷನ್ ಅವಧಿ ಮುಗಿದ್ರು ಕೂಡ ಲಬ್ ಹೊಯ್ಕೋತಾ ಇದಾರೆ. ನೀವು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆ ಹೋಗಿ, ಅಲ್ಲಿ ಶಿವಾಜಿನಗರದಲ್ಲಿ ಇದೆಯಲ್ಲ ಅದು ಯಾವ್ದು ಬೋರಿಂಗ್ ಹಾಸ್ಪಿಟಲ್ ನೋಡಿ, ಡಾಕ್ಟರ್ಸ್ ನ ಒಂಚೂರು ಮಾತಾಡಿಸಿ ಅವ್ರು ಹೇಳ್ತಾರೆ, ಮೇಡಮ್ ನಿಯತ್ತಾಗಿ ಬರ್ತಾ ಇರುವಂತಹ ಇದು ಏನು ಪ್ರಮೋಷನ್ ಕೊಡ್ತಾ ಇಲ್ಲ, ವಯಸ್ಸಾದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಸೇವೆ ಮಾಡಿಸ್ತೀನಿ ಅಂತ ಹೇಳಿ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಕೂರಿಸಿದ್ದಾರೆ. ಫಸ್ಟ್ ಅವ್ರನ್ನೆಲ್ಲ ತೆಗೆದು ಬಿಸಾಕ. 632 ಪೋಸ್ಟ್ ಇದೆ ವಿಕ್ಟೋರಿಯಾದಲ್ಲಿ. ಇವತ್ತಿರೋ ಪೋಸ್ಟ್ ಎಷ್ಟು ಗೊತ್ತಾ? 264 ಜನ ಕೆಲಸ ಮಾಡ್ತಾ ಇದ್ದಾರೆ. ಏನು ಡಾಕ್ಟರ್ಗಳು ಮನುಷ್ಯರ ಪ್ರಾಣಿಗಳ? ತುಂಬ್ಕೊಳ್ಳೋಕೆ ಏನು ಸಮಸ್ಯೆ ಆಗ್ತಾ ಇದೆ? ನಾವು ಕೇಳ್ತಾ ಇರೋದಿಷ್ಟೇ. FDA ಅಪ್ರೂವಲ್ ಕೊಡೋಕೆ ಏನು ಸಮಸ್ಯೆ ಆಗ್ತಾ ಇದೆ? ಕೊಡಿ. ಕೆಲಸಗಾರರಿಗೆ ಕೆಲಸ ಕೊಡಿ, ಹೊಸ ಯುವಕರುಗಳಿಗೆ ಅವಕಾಶ ಕೊಡಿ. ಇಲ್ಲ ಅಂದ್ರೆ ಏನಾಗ್ತದೆ, ಸಮಾಜ ಹಾಳಾಗೋಗುತ್ತೆ ನಾಳೆ ದಿನ. ಇವತ್ತು ಮೆಡಿಕಲ್ ಕೂಡ, ಇವತ್ತು ಹಾಸ್ಪಿಟ್ಲ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಇಲ್ಲೆಲ್ಲೂ ಒಂದು ಗಟ್ಟಿತನ ಬರ್ತಾ ಇಲ್ಲ. ಮುಂದೆ ಬರುವಂಥ ಪೀಳಿಗೆಗಳಿಗೆ ಒಂದು ಅವಕಾಶಗಳು ಸಿಗ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ಸರ್ಕಾರ ನಡೆಸಬೇಕು, ಒಂದು ಆಡಳಿತ ಯಂತ್ರ ನಡೆಸಬೇಕು ಅಂದರೆ ಹಾಸ್ಪಿಟ್ಲ್ಗಳು ಸುಧಾರಣೆ ಆಗಬೇಕು.